ಈಗ ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಿದೆ, ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಅಂತ ಕೇಳಿದಾಗ ಆಗ 750 ಜನ ಖಾಲಿ ಇದ್ದಾವೆ ಅಂತ ಹೇಳಿದ್ರು. ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ. ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ. ಮುಂದಿನ ತಿಂಗಳು 10, 11ಕ್ಕೆ ಪರೀಕ್ಷೆ ಎಲ್ಲ ನಡೀತದೆ. ಇನ್ನೊಂದು 2-3 ತಿಂಗಳಲ್ಲಿ ಅವರಿಗೆ ನೇಮಕಾತಿ ಪತ್ರನೂ ಕೂಡ ಕೊಟ್ಬಿಡ್ತೀವಿ. ಮತ್ತೆ ಇದು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು. ನಾನು ಹಿಂದೆ 2013ರಿಂದ 18ರವರೆಗೆ ಇರುವಾಗ 5 ವರ್ಷದಲ್ಲಿ 1 ಲಕ್ಷ ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ರು. 1 ಲಕ್ಷ. ಗೋವಿಂದೇಗೌಡರು ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ, ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಷ್ಟನ್ನು ಭರ್ತಿ ಮಾಡಬಿಡಿ, ಮತ್ತೆ ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ರೆ ಗೋವಿಂದೇಗೌಡರು ಬಹಳ ಪ್ರಾಮಾಣಿಕರಾಗಿದ್ರು. 1 ಲಕ್ಷ ಉಪಾಧ್ಯಾಯರುಗಳನ್ನ ನೇಮಕ ಮಾಡಿದ್ರು. ಮತ್ತೆ ₹1 ಮಧ್ಯವರ್ತಿಗಳ ಅವಳಿ ಇಲ್ಲದೆ ಮಾಡಿದ್ರು. ಈಗಲೂ ಕೂಡ ಮಧ್ಯವರ್ತಿಗಳು ಅವಳಿ ಇರಬಾರದು. ಮಧ್ಯವರ್ತಿಗಳಿಂದಲೇ ಲಂಚ ಜಾಸ್ತಿ ಆಗೋದು. ಅದು ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ಈಗ ನೇರವಾಗಿ ಪರೀಕ್ಷೆ ಮಾಡಿ, ನಾನು 750 ಜನ ಯಾರ್ಯಾರು ಆಯ್ತಾ ಇದ್ದೀರಿ ಅವರೆಲ್ರಿಗೂ ಹೇಳ್ತೀನಿ, ಯಾರಿಗೂ ₹1 ಕೊಡಬಾರದು, ಮಧ್ಯವರ್ತಿಗಳು ಕೂಡ ಇರಬಾರದು. 1227 ಜನ ಲೈಸೆನ್ಸ್ಡ್ ಸರ್ವೇಯರ್ಸ್, ಅವ್ರಿಗೇನು ಕನ್ನಡದಲ್ಲಿ ಪರವಾನಗಿ ಭೂಮಾಪಕರು, ಅವರನ್ನು ಮಾಡ್ಕೊಂಡಿದ್ದೀವಿ. ಅವ್ರು ಈಗ ಒಂದು ಮನವಿ ಕೊಟ್ಟರು, ಏನಪ್ಪಾ ಅಂತಂದ್ರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಬೇಡಿ ಸರ್. ಇಲ್ಲ, ಈಗ ಗೊತ್ತಾಯ್ತು, ಇಷ್ಟೊಂದು ಸಿಳ್ಳೆಗಳು, ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಆಯ್ತು ಬಿಡಿ, ಆಯ್ತು. ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಗಂಭೀರವಾಗಿ ಚಿಂತನೆ ಮಾಡ್ತೇವೆ. 36 ಜನ ಅಸಿಸ್ಟೆಂಟ್ ಡೈರೆಕ್ಟರ್, ADLR ಸಹಾಯಕ ನಿರ್ದೇಶಕರು, ಅವರನ್ನು ಕೂಡ ಇನ್ನು 2 ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ.